ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಇಲ್ಲಿ ಗುಡ್ನಾಪುರ ಅಂತ ಇಲ್ಲಿಗೆ ಬಂದಿದ್ದೀವಿ. ನನ್ನ ತಂಗಿ ಮಕ್ಕಳು ಎಲ್ಲ ಸೇರ್ಕೊಂಡು ಬಂದಿದ್ದೀವಿ. ನನ್ನ ಮಕ್ಕಳು ಯಾರೂ ಬರಲಿಲ್ಲ, ಸುಮ್ಮನೆ ಅವ್ರು ಹೋಗಿ ಬರೋಣ ಅಂದರು. ಅದಕ್ಕೋಸ್ಕರ ಇಲ್ಲೆಲ್ಲ ಬಂದಿದ್ದೀವಿ. ಗುಡ್ನಾಪುರ ಮತ್ತು ಬನವಾಸಿ ಇಲ್ಲೆಲ್ಲ ಬಂದು ಹೋಗೋಣ ಅಂತ ಬಂದಿದ್ದೀವಿ. ಮಕ್ಕಳಿಗೆಲ್ಲ ರಜಾ ಇತ್ತು. ಇಲ್ಲಿ ತುಂಬ ಚೆನ್ನಾಗಿದೆ ಗುಡ್ನಾಪುರ ಅಂತ ನೀವೆಲ್ಲರೂ ಕೇಳಿರ್ಬೋದು. ಸಣ್ಣ ಮಕ್ಕಳಿಗೆ 1 ವರ್ಷ ಆದಮೇಲೆ ಮುಡಿ ತೆಗೆಸೋದು, ಕೂದಲು ತೆಗೆಸೋದು ಅಂತ ಹೇಳ್ತಾರೆ. ಅದನ್ನು ಇಲ್ಲೇ ತೆಗೆಯೋದು ಕೂದಲು. ತುಂಬ ಚೆನ್ನಾಗಿದೆ. ಕೆರೆ ಎಲ್ಲ ತುಂಬ ದೊಡ್ಡದಾಗಿದೆ. ಕೆರೆ ಒಳಗಡೆ ಫಿಶ್ಶು ತುಂಬಾ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಇಲ್ಲಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಬನವಾಸಿಗೆ ಹೋಗ್ತೀವಿ. ಬನವಾಸಿನೂ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಗಾಡಿಗಳೆಲ್ಲ ತುಂಬ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಗಾಡಿಗಳು ತುಂಬ ನಿಂತಿದ್ದಾವೆ. ತುಂಬ ಜನ ಬರ್ತಿರ್ತಾರೆ ಇಲ್ಲಿಗೆ. ಕೆರೆ ಅಂತೂ ತುಂಬ ವಿಶಾಲವಾಗಿದೆ ನೋಡಿ, ತುಂಬ ದೊಡ್ಡದಾಗಿದೆ. ನಮ್ಮ ಚಿನ್ನಿ ರೀಲ್ಸ್ ಮಾಡ್ತಾಳಂತೆ, ಅವಳನ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈಗ ನಾವು ಬನವಾಸಿಗೆ ಬಂದಿದ್ದೀವಿ ನೋಡಿ. ರಥ ನಿಲ್ಲಿಸಿದ್ದಾರೆ. ತೇರು ಜಾತ್ರೆ ಆಗುತ್ತಲ್ಲ, ಅವಾಗ ಈ ರಥ ಎಳಿತಾರೆ ನೋಡಿ. ನಾವಿವಾಗ ಬನವಾಸಿ ದೇವಸ್ಥಾನದಲ್ಲಿ ಇದ್ದೀವಿ ನೋಡಿ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ.
ನೋಡಿ, ಇದೇ ಕಲ್ಲಿನ ಮಂಟಪ, ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಈಶಾನ್ವಿ ನೋಡ್ರಿ ಕೂತ್ಕೊಂಡಿದ್ದಾಳೆ. ನಮ್ಮ ವಿಡಿಯೋ ಕಂಡು ಹೋಯ್ತಾಳೆ. ಸಣ್ಣ ಐಸ್ ಕ್ರೀಮ್ ತಿಂದಿದೆ ಅಂದೇಳಿ ಹೇಳ. ದೊಡ್ಡದ ಹೌದಿಲ್ಲ, ಶಾಣೆ ಈಶಾನ್ವಿ ಎಲ್ಲ ಮಗ. ನೋಡೋಕೆಲ್ಲ ದೊಡ್ಡ ಐಸ್ ಕ್ರೀಮ್, ಅದು ಒಂಚೂರು ಚೆನ್ನಾಗಿಲ್ಲ. ಅಲ್ಲಿ ಬನವಾಸಿಗರು ಚೆನ್ನಾಗಿ ಸಿಗ್ತೈತೇನೋ. ಓಕೆ, ಇವಾಗ ಬನವಾಸಿಯಿಂದ ಮನೆಗೆ ಹೊರಟಿದ್ದೀವಿ. ಕದಂಬರ ನಾಡು ಬನವಾಸಿ ಎಲ್ಲ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಈ ಚಂದ್ರಗುತ್ತಿಯಿಂದ ಇಲ್ಲಿ ಒಳಗಡೆ ನಮ್ಮೂರಿಗೆ ಹೋಗೋಕ್ಕೆ ರೂಟ್ ಇದೆ, ಹಂಗೆ ಹೋಗ್ತೀವಿ ಇವಾಗ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.